ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಘಶ್ರೀ, ಆಯುರ್ವೇದ ತಜ್ಞೆ. ನಿಮ್ಮ ನೆಚ್ಚಿನ ಅನಾಥುರ ರೂಟ್ಸ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಮೊದಲು ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ದೇಶದಾದ್ಯಂತ ಇರುವ ಎಲ್ಲ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಒಬ್ಬ ವೈದ್ಯನಾಗಿ ಸಮಾಜದ ಆರೋಗ್ಯವನ್ನು ಕಾಪಾಡುವುದು ಎಷ್ಟು ದೊಡ್ಡ ಜವಾಬ್ದಾರಿಯೋ ಅಷ್ಟೇ ಪವಿತ್ರವಾದ ಕೆಲಸ ಎಂಬುದು ನನ್ನ ನಂಬಿಕೆ. ಈ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಆಚಾರ್ಯ ಚರಕರು ಸ್ಪಷ್ಟವಾಗಿ ಎಚ್ಚರಿಸಿರುವ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಯಥಾ ವಿಷಂ ಯಥಾ ಶಸ್ತ್ರಂ ಯಥಾ ಅಗ್ನಿರ್ರಶನಿರ್ಯಥಾ ತಥೌಷಧಮವಿಜ್ಞಾತಂ ವಿಜ್ಞಾತಂ ಅಮೃತಂ ಯಥಾ. ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆಗಳನ್ನು ಕೊಂಡು ನುಂಗುವುದು ಇವತ್ತಿನ ನೋವನ್ನು ಕಡಿಮೆ ಮಾಡಬಹುದು, ಆದರೆ ನಾಳೆಯ ಆರೋಗ್ಯವನ್ನೇ ನಾಶ ಮಾಡಬಹುದು. ಸರಿಯಾದ ತಿಳುವಳಿಕೆ ಇಲ್ಲದೆ ತೆಗೆದುಕೊಳ್ಳುವ ಔಷಧಿ ಆಯುಧ, ವಿಷ ಅಥವಾ ಬೆಂಕಿಯಂತೆ ದೇಹವನ್ನು ಸುಡುತ್ತದೆ. ಇದನ್ನು ನಿಮಗೆ ಸುಲಭವಾಗಿ ಅರ್ಥವಾಗಲು ಒಂದೆರಡು ಚಿಕ್ಕ ಕಥೆಗಳನ್ನು ಹೇಳುತ್ತೇನೆ, ಕೇಳಿ. ಒಬ್ಬ ವ್ಯಕ್ತಿ ಕಾರ್ ಡ್ರೈವ್ ಮಾಡ್ಕೊತಾ ಹೋಗ್ತಿರ್ತಾನೆ. ದಿಢೀರಾಗಿ ಅವನ ಕಾರ್ ಡ್ಯಾಶ್ ಬೋರ್ಡ್ನಲ್ಲಿ ಕೆಂಪು ಬಣ್ಣದ ಇಂಜಿನ್ ವಾರ್ನಿಂಗ್ ಲೈಟ್ ಬ್ಲಿಂಕ್ ಆಗೋಕ್ಕೆ ಶುರುವಾಗುತ್ತೆ. ಅವನು ಒಬ್ಬ ಒಳ್ಳೆ ಮೆಕ್ಯಾನಿಕ್ ಹತ್ರ ಹೋಗಿ ಕಾರ್ ರಿಪೇರಿ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡದೆ ಕಾರ್ನ ಬದಿಗೆ ಹಾಕಿ ಒಂದು ಕಪ್ಪು ಎಲೆಕ್ಟ್ರಿಕಲ್ ಟೇಪ್ ತಗೊಂಡು ಆ ರೆಡ್ ಲೈಟ್ನ ಮೇಲೆ ಅಂಟಿಸ್ಬಿಡ್ತಾನೆ. ಆಮೇಲೆ ಮುಖದಲ್ಲಿ ಒಂದು ನಗು ತಂದು ಸಮಸ್ಯೆ ಬಗೆಹರಿಯಿತು. ಕಿರಿಕಿರಿ ಉಂಟು ಮಾಡುತ್ತಿದ್ದ ಆ ಲೈಟನ್ನು ಮಾಯ ಮಾಡಿಬಿಟ್ಟೆ ಅಂದ್ಕೊಂಡು ಖುಷಿಯಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಮುಂದೆ ಪ್ರತಿ ಬಾರಿ ಆ ಕಾರಿನಿಂದ ಯಾವುದಾದ್ರೂ ಶಬ್ದ ಬರಲಿ ಅಥವಾ ಯಾವುದಾದ್ರೂ ಲೈಟ್ ಬ್ಲಿಂಕ್ ಆಗಲಿ, ಇದೇ ರೀತಿ ಟೇಪ್ ಅಂಟಿಸ್ತಾ ಗಾಡಿ ಮುಂದೆ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ತನಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯ ಆಗಿದೆ ಅಂತ ಅಂದ್ಕೊಂಡು ಮೆಕ್ಯಾನಿಕ್ ಹತ್ತಿರ ಹೋಗೋದನ್ನೇ ಬಿಟ್ಟುಬಿಡ್ತಾನೆ. ಆಮೇಲೆ ಏನಾಗುತ್ತೆ ಗೊತ್ತಾ? ಇನ್ನು ಕೆಲವೇ ಮೈಲಿಗಳು ಮುಂದೆ ಹೋಗುವಷ್ಟರಲ್ಲಿ ಕಾರಿನ ಇಂಜಿನ್ ವಿಪರೀತ ಬಿಸಿಯಾಗುತ್ತೆ. ಬಿಸಿಯಾಗಿ ಕಾರು ಹತ್ತಿಕೊಂಡು ಉರಿದು ಸಂಪೂರ್ಣವಾಗಿ ನಾಶವಾಗುತ್ತೆ. ಇನ್ನೊಂದು ಚಿಕ್ಕ ಕತೆ ಕೇಳೋಣ. ಒಂದು ಮರದ ಕಂಬದ ಮೇಲಿನ ಕರೆಯನ್ನು ಹೋಗಿಸಲು ಕೆಮಿಕಲ್ ಸ್ಪ್ರೇ ಹೊಡಿತಾರೆ. ಸೊ ಅದು ಕೆಮಿಕಲ್ ಸ್ಪ್ರೇ ಹೊಡೆದ ಮೇಲೆ ಆ ಮರದ ಕಂಬ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಒಳಗಿರೋ ಗೆದ್ದಲು ಸೇರಿಕೊಂಡಿರೋದು ಅಲ್ಲೇ ಇರುತ್ತೆ. ಅದರ ಬೇರನ್ನು ತಿಂತಾ ಹೋಗ್ತಿರತ್ತೆ. ಒಂದಿನ ಅದು ಗೆದ್ದಲು ಎಲ್ಲ ತಿಂದು ಮುಗಿಸಿದ ಮೇಲೆ ಚೆನ್ನಾಗಿರುವ ಕಂಬ ಗೊತ್ತಿಲ್ಲದೇ ಚೆನ್ನಾಗಿ ಕುಸಿದು ಬಿದ್ದೋಗತ್ತೆ. ಈಗ ಈ ಎರಡು ಕಥೆಗಳನ್ನು ನೆನ್ಪಿಟ್ಕೊಳ್ಳಿ. ಹೀಗೆಯೇ ನಮ್ಮ ದೇಹದ ವಿಷಯಕ್ಕೆ ಬಂದಾಗ ಹೆಚ್ಚಿನ ಜನ ತಲೆನೋವು ಬಂತ ತಕ್ಷಣ ಒಂದು ಮಾತ್ರೆ ನುಂಗುತ್ತಾರೆ. ಅಸಿಡಿಟಿ ಆಯಿತಾ, ಡಾಕ್ಟರ್ನ ಕೇಳದೇನೆ ಮೆಡಿಕಲ್ ಶಾಪ್ನಲ್ಲಿ ಸಿರಪ್ ತಂದು ಕುಡಿತಾರೆ. ನೋವು ಕಡಿಮೆಯಾದ ತಕ್ಷಣ ರೋಗ ಗುಣ ಆಯಿತು ಅಂದ್ಕೊಳ್ತಾರೆ. ಆದರೆ ನೀವು ಕಾಯಿಲೆ ವಾಸಿ ಮಾಡ್ಕೊಳ್ತಿಲ್ಲ. ನಿಮ್ಮ ದೇಹ ತೋರಿಸ್ತಿರೋ ವಾರ್ನಿಂಗ್ ಲೈಟ್ ಮೇಲೆ ಬ್ಲ್ಯಾಕ್ ಟೇಪ್ ಅಂಟಿಸ್ತಿದ್ದೀರಾ ಅಷ್ಟೆ. ತುಂಬ ಜನ ಡಾಕ್ಟರ್ ಹತ್ರ ಹೋಗಲು ಸೋಮಾರಿಗಳಾಗಿ ಹಳೆಯ ಪ್ರಿಸ್ಕ್ರಿಪ್ಷನನ್ನೇ ತಿಂಗಳುಗಟ್ಟಲೆ ರಿಪೀಟ್ ಮಾಡ್ತಾರೆ. ನೆನಪಿಡಿ, ಆಯುರ್ವೇದದ ಪ್ರಕಾರ ಪ್ರತಿ ಋತುಮಾನಕ್ಕೆ ತಕ್ಕಂತೆ ನಮ್ಮ ದೇಹದ ದೋಷಗಳು, ವಾತ, ಪಿತ್ತ, ಕಫಗಳು ಮತ್ತು ಸ್ಥಿತಿ ಬದಲಾಗುತ್ತದೆ. ಚಳಿಗಾಲದಲ್ಲಿ ಕೆಲಸ ಮಾಡಿದ ಅದೇ ಔಷಧಿ ಬೇಸಿಗೆಯಲ್ಲಿ ತೊಂದರೆ ಮಾಡಬಹುದು.
ಕೆಲವು ದೇಹದ ಅವಸ್ಥೆಗಳಲ್ಲಿ ಕೆಲವರಿಗೆ ಬೇಕಾಗುವ ಅದೇ ಔಷಧಿ ಮತ್ತೊಬ್ಬರಿಗೆ ವಿಷವಾಗಿ ನಿಮ್ಮ ದೇಹಕ್ಕೆ ಕುತ್ತು ತರಬಹುದು. ಈ ವೈದ್ಯರ ದಿನದಂದು ಸ್ವಯಂ ಔಷಧಿ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳುವುದನ್ನು ನಿಲ್ಲಿಸುತ್ತೇನೆ ಎಂದು ಸಂಕಲ್ಪ ಮಾಡಿ. ನಿಮ್ಮ ದೇಹ ಕೊಡುವ ಒಂದೊಂದು ಸಿಗ್ನಲ್ಗಳನ್ನು ನಿರ್ಲಕ್ಷಿಸಬೇಡಿ. ಒಬ್ಬ ಅರ್ಹ ವೈದ್ಯರ ಹತ್ತಿರ ಹೋಗಿ ಸಮಸ್ಯೆಯ ಬೇರನ್ನೇ ಪತ್ತೆ ಹಚ್ಚಿ ಗುಣಪಡಿಸಿಕೊಳ್ಳಿ. ನಿಮ್ಮ ಆರೋಗ್ಯದ ನಿಜವಾದ ಬೇರುಗಳನ್ನು ಗಟ್ಟಿ ಮಾಡಲು ನಮ್ಮ ಅನಾಥರ ರೂಟ್ಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸದಾ ಆರೋಗ್ಯವಾಗಿರಿ. ಧನ್ಯವಾದಗಳು.